ನಿರುದ್ಯೋಗ ನಿವಾರಣೆಗೆ ದಿಟ್ಟ ಹೆಜ್ಜೆ, ಜನ್ಮದಿನದಂದು ಸೇವಾ ದಿನದ ಪ್ರತಿಜ್ಞೆ. ಬಂಗಾರಪೇಟೆ. ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ನಿರುದ್ಯೋಗ ಸಮಸ್ಯೆ ತಾಂಡವಾಡುತ್ತಿದ್ದು, ಬಹುತೇಕ ಯುವ ಸಮುದಾಯ ವಲಸೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಸಂಸದ ಮಲ್ಲೇಶ್ ಬಾಬು ರವರು ಯೋಜನೆಗಳನ್ನು ರೂಪಿಸಲಿದ್ದಾರೆ ಎಂದು ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಿ ಮಹೇಶ್ ಅಭಿಪ್ರಾಯಪಟ್ಟರು. ಪಟ್ಟಣದ ತಾಲೂಕು ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡರು ಸಂಸದ ಮಲ್ಲೇಶ್ ಬಾಬುರವರ 50ನೇ ವರ್ಷದ ಜನ್ಮದಿನದ ಪ್ರಯುಕ್ತ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲುಗಳನ್ನು ರೋಗಿಗಳಿಗೆ ವಿತರಿಸಿ ಮಾತನಾಡಿ, ಮಲ್ಲೇಶ್ ಬಾಬುರವರು ಅನುಭವಿ ರಾಜಕಾರಣಿ ಹಾಗೂ ದೂರದೃಷ್ಟಿಯ ಅಭಿವೃದ್ಧಿ ಚಿಂತನೆಗಳನ್ನು ಹೊಂದಿದ್ದು, ಕ್ಷೇತ್ರದಲ್ಲಿ ಬೃಹತ್ ಪ್ರಮಾಣದ ಕೈಗಾರಿಕೆಗಳನ್ನು ಸ್ಥಾಪಿಸಿ ನಿರುದ್ಯೋಗ ಸಮಸ್ಯೆಯನ್ನು ನಿವಾರಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದಾರೆ. ಇದಕ್ಕೆ ಪೂರಕ ಎಂಬಂತೆ ಕೇಂದ್ರ ಸಚಿವರ ಸಮ್ಮುಖದಲ್ಲಿ ಚರ್ಚಿಸಿ ಯೋಜನೆಗಳನ್ನು ಕಾರ್ಯಗತಗೊಳಿಸಲಾಗುವುದು ಎಂದರು. ಜೆಡಿಎಸ್ ಮುಖಂಡ ರಾಮಚಂದ್ರಪ್ಪ ಮಾತನಾಡಿ, ಮಲ್ಲೇಶ್ ಬಾಬುರವರು ಇಂದು ರೈಲ್ವೆ ಸಚಿವರನ್ನು ಭೇಟಿ ಮಾಡಿ ಮುಳಬಾಗಿಲು ಮತ್ತು ಕೋಲಾರದ ಮುಖೇನ ಬೆಂಗಳೂರಿಗೆ ರೈಲ್ವೆ ಸಂಚಾರ ನಿರ್ಮಾಣ ಮಾಡಲು ಚರ್ಚೆ ನಡೆಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರ ಅನುಪಸ್ಥಿತಿಯಲ್ಲಿ ಜನ್ಮದಿನವನ್ನು ಆಚರಿಸಲಾಗುತ್ತಿದೆ. ಕೆಜಿಎಫ್ ತಾಲೂಕಿನಲ್ಲಿ ಕೈಗಾರಿಕಾ ಕಾರಿಡಾರ್ ನಿರ್ಮಾಣ ಮಾಡುವುದರ ಮೂಲಕ ಸಂಪೂರ್ಣವಾಗಿ ನಿರುದ್ಯೋಗ ಸಮಸ್ಯೆಯನ್ನು ನಿವಾರಣೆ ಮಾಡುವ ನಿಟ್ಟಿನಲ್ಲಿ ಎನ್ಡಿಎ ಸರ್ಕಾರ ಬದ್ಧವಾಗಿದೆ ಎಂದು ತಿಳಿಸಿದರು. ಬಿಜೆಪಿ ಮುಖಂಡ ಕೆ. ಚಂದ್ರಾರೆಡ್ಡಿ ಮಾತನಾಡಿ, ಮಲ್ಲೇಶ್ ಬಾಬುರವರು 2 ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಅಲ್ಪಮತಗಳಿಂದ ಪರಾಜಿತರಾಗಿದ್ದರು. ಆದರೆ ಜಿಲ್ಲೆಯ ಜನ ಸಂಸತ್ ಚುನಾವಣೆಗೆ ಗೆಲ್ಲಿಸುವುದರ ಮೂಲಕ ಆಶೀರ್ವಾದ ಮಾಡಿದ್ದಾರೆ. ಮೋದಿಯವರ ಸಚಿವ ಸಂಪುಟದಲ್ಲಿ ಎಚ್.ಡಿ. ಕುಮಾರಸ್ವಾಮಿರವರು ಬೃಹತ್ ಕೈಗಾರಿಕಾ ಸಚಿವರಾಗಿದ್ದಾರೆ ಹಾಗೂ ಸೋಮಣ್ಣನವರು ರೈಲ್ವೆ ರಾಜ್ಯ ಸಚಿವರಾಗಿದ್ದಾರೆ. ಆದ ಕಾರಣ ಏಕಕಾಲದಲ್ಲಿ ಕಾರ್ಖಾನೆ ಮತ್ತು ರೈಲ್ವೆ ಕಾಮಗಾರಿಗಳನ್ನು ಅಭಿವೃದ್ಧಿಪಡಿಸಲಾಗುವುದು ಮತ್ತು ಬೂದಿಕೋಟೆ ಹಾಗೂ ಕಾಮಸಮುದ್ರದಲ್ಲಿ ರೈಲ್ವೆ ಮೇಲ್ಸೇತುವೆ ನಿರ್ಮಿಸಿ ಸುಗಮ ಸಂಚಾರಕ್ಕೆ ಅವಕಾಶ ಕಲ್ಪಿಸಲಾಗುವುದು ಎಂದರು. ಸನ್ಮಾನ್ಯ ಶ್ರೀ ಎಂ ಮಲ್ಲೇಶ್ ಬಾಬುರವರ ಜನ್ಮದಿನದ ಪ್ರಯುಕ್ತ ಇವತ್ತು ಬಂಗಾರಪೇಟೆ ವಿಧಾನಸಭಾ ವ್ಯಾಪ್ತಿಯಲ್ಲಿ ಜಾತ್ಯತೀತ ಜನತಾದಳದ ಮುಖಂಡರು, ಕಾರ್ಯಕರ್ತರು, ಭಾರತೀಯ ಜನತಾ ಪಕ್ಷದ ಮುಖಂಡರು, ಕಾರ್ಯಕರ್ತರು ಎಲ್ಲ ಒಟ್ಟಾಗಿ ಇವತ್ತು ಸರಳವಾಗಿ ಅವರು ಹುಟ್ಟುಹಬ್ಬವನ್ನ ಇಲ್ಲಿ ಪೇಷಂಟ್ಸ್ಗೆ ಹಣ್ಣು ಹಂಪಲನ್ನ ವಿತರಣೆ ಮಾಡೋದ್ರ ಮುಖಾಂತರ ನಾವು ಇವತ್ತು ಸರಳವಾಗಿ ಆಚರಣೆ ಮಾಡಿದ್ದೇವೆ. ಯುವಕರಿದ್ದಾರೆ, ಅವರು ಬಂಗಾರಪೇಟೆ ಕ್ಷೇತ್ರದಲ್ಲಿ 2 ಬಾರಿ ಸೋತಿದ್ರು ಜನ ಅವರನ್ನ ಕೈ ಹಿಡಿದು MP ಅನ್ನ ಮಾಡಿದ್ದಾರೆ. ಅವರು ಈಗಾಗಲೇ ನಮ್ಮ ಕೇಂದ್ರ ಸಚಿವರುಗಳಾದ ಇವಾಗ ತಾನೇ ನಮ್ಮ ರಾಮಚಂದ್ರಣ್ಣ ಹೇಳ್ದಂಗೆ, ಮಹೇಶ್ ಹೇಳ್ದಂಗೆ ಕೇಂದ್ರ ಸಚಿವರುಗಳು, ನಮ್ಮಲ್ಲಿ ರೈಲ್ವೆ ಸಚಿವರು ನಮ್ಮ ರಾಜ್ಯದವರೇ ಸೋಮಣ್ಣ ಅವರು ಮತ್ತು ಬೃಹತ್ ಕೈಗಾರಿಕಾ ಸಚಿವರು ಕುಮಾರಣ್ಣ ಅವರಿದ್ದಾರೆ. ಇದರಿಂದ ನಮ್ಮ ಏನಿವತ್ತು ಕೆಜಿಎಫ್ ಮತ್ತು ಬಂಗಾರಪೇಟೆಯಿಂದ ಒಂದು 10,000ಕ್ಕಿಂತ ಜನ ಬೆಂಗಳೂರಿಗೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಅವರಿಗೆ ನಾವು ಕೆಜಿಎಫ್ ಅಲ್ಲಿ ಬಹಳಷ್ಟು ಜಾಗ, ಮೈನ್ಸ್ ಜಾಗ ನಮ್ಗಿರುತ್ತೆ. ಅದನ್ನ ಒಂದು ಇಂಡಸ್ಟ್ರಿಯಲ್ ಕಾರಿಡಾರ್ ಮಾಡಿದ್ರೆ ಒಳ್ಳೆ ಯುವಕರಿಗೆ ಎಲ್ಲರಿಗೂ ಇಲ್ಲೇ ಕೆಲಸ ಸಿಗುತ್ತೆ. ಬೆಂಗಳೂರಿಗೆ ಹೋಗೋ ಒಂದು ಕೆಲಸ ತಪ್ಪಾಗುತ್ತೆ. ಅದರಿಂದ ಕುಮಾರಣ್ಣ ಅವರ ಹತ್ರ ಸಮಾಲೋಚನೆ ಮಾಡಿ ಮಲ್ಲೇಶ್ ಬಾಬು ಅವರು ಈ ಕಾರ್ಯಕ್ರಮವನ್ನು ಮಾಡಬೇಕು. ಯಾಕಂದ್ರೆ ಬಂಧುಗಳೇ, ಇವತ್ತು ನಮ್ಮ ಕೋಲಾರದ ಯುವ ಸಂಸದರು ಆದಂಥ ಮಲ್ಲೇಶ್ ಬಾಬು ಅವರ 50ನೇ ಜನ್ಮದಿನವನ್ನು ಇವತ್ತು ನಾವು ಒಂದು ಸೇವಾ ದಿನವಾಗಿ ಆಚರಣೆ ಮಾಡ್ತಾಯಿದ್ದೀವಿ. ಬೆಳಗ್ಗೆ ವಿಶ್ ಮಾಡೋಕೆ ಫೋನ್ ಮಾಡಿದಾಗ ನಾನು ಮಾತಾಡೋದು ಹೇಳಿದವ್ರಿಗೆ, ಇವತ್ತು ನೀವು ಇರಬೇಕು, ಸುಮಾರು ಜನ ನಿಮಗೋಸ್ಕರ ಇಲ್ಲಿ ಕಾಯ್ತಾ ಇದ್ದಾರೆ ಅಂದಾಗ, ಪರವಾಗಿಲ್ಲಣ್ಣ ನನ್ನ ಜನ್ಮದಿನ ಸೇವಾ ದಿನ ಅಂತ ಆಚರಣೆ ಮಾಡಿರ್ತಂದು. ಅವರು ಈ ಭಾಗದಲ್ಲಿ 2 ಬಾರಿ ಅಸೆಂಬ್ಲಿ ನಿಂತು ಅಲ್ಪಮತಗಳಲ್ಲಿ ಸೋತಾದ್ಮೇಲೂ ಸಹ ಇಡೀ ಕೋಲಾರ ಜಿಲ್ಲೆಯಾದ್ಯಂತ ಮತ್ತು ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತಗಳಾಗಿ ಇವತ್ತು ಅವ್ರನ್ನ ಸಂಸದರಾಗಿ ಮಾಡಿದ್ದಾರೆ. ಇವತ್ತು ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಕುಮಾರಣ್ಣವರು ಒಬ್ಬ ಬೃಹತ್ ಕೈಗಾರಿಕಾ ಸಚಿವರಾಗಿದ್ದಾರೆ. ಮಲ್ಲೇಶ್ ಬಾಬು ಅವರು ಈ ಜಿಲ್ಲೆಗೆ ನಿರುದ್ಯೋಗಿ ಸಮಸ್ಯೆಗಳನ್ನು ನೀಗಿಸುವ ನಿಟ್ಟಿನಲ್ಲಿ ಒಂದು ದೊಡ್ಡ ಕೈಗಾರಿಕೆ ತರುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕು ಅಂತ ಅವರಲ್ಲಿ ನಾನು ಮನವಿ ಮಾಡ್ತೀನಿ. ಅವರಿಗೆ ದೇವರ ಒಳ್ಳೆ ಆರೋಗ್ಯ, ಒಳ್ಳೆ ಶಕ್ತಿ, ಬುದ್ಧಿ ಕೊಟ್ಟು ಕಾಪಾಡಲಿ. ಶ್ರೀಯುತ ಮಲ್ಲೇಶ್ ಬಾಬುರವರ ಹುಟ್ಟುಹಬ್ಬ, 50ನೇ ಹುಟ್ಟುಹಬ್ಬ. ಈ ಹಬ್ಬಕ್ಕೆ ನಾನು ಹಾರೈಸುವಾಗ ಬೆಳಗ್ಗೆ ನಾನು ಅವರಿಗೆ ಫೋನ್ ಮುಖಾಂತರವಾಗಿ ಮಾತಾಡುವಾಗ ಅವರನ್ನು ಕೇಳಿದೆ, ನೀವು ಇರಬೇಕಾಗಿತ್ತು ಇವತ್ತು ದಿವಸ, ನಿಮ್ಮ ಒಂದು ಬರ್ತ್ಡೇಯನ್ನು
ನಾವು ಭಾಳ ಸಡಗರ ಸಂಭ್ರಮದಿಂದ ಆಚರಣೆ ಮಾಡೋಣ, ನೀವು ಇರಬೇಕು ಅಂತ ಹೇಳಿದಾಗ, ಇಲ್ಲಣ್ಣ ಇವತ್ತು ಕೋಲಾರ ಮುಳುಬಾಗಿಲು ಮತ್ತು ಕೋಲಾರದ ಮುಖಾಂತರವಾಗಿ ಬೆಂಗಳೂರಿಗೆ ನೇರ ರೈಲ್ ಸಂಪರ್ಕಿಸುವ ಒಂದು ಈಗಾಗಲೇ ಪ್ರಸ್ತಾವನೆಯಲ್ಲಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಸನ್ಮಾನ್ಯ ಸೋಮಣ್ಣ ಅವ್ರ ಹತ್ರ ನೇರವಾಗಿ ನಾನು ಹೋಗಬೇಕು, ಅವರನ್ನ ಹೋಗಿ ಸಂಪರ್ಕ ಮಾಡೋದಕ್ಕೆ ನನಗೆ ಕಾಲಾವಕಾಶ ಕೊಟ್ಟಿದ್ದಾರೆ, ಅದಕ್ಕೆ ಹೋಗಲೇಬೇಕಣ್ಣ, ನಾವು ಬರೋಕ್ಕಾಗೋದಿಲ್ಲ, ನೀವೆಲ್ಲ ಕೂಡ ಕಾರ್ಯಕ್ರಮವನ್ನು ಸರಳವಾಗಿ ಮಾಡಿ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಒಟ್ಟಿಗೆ ಸೇರ್ಕೊಂಡು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಆ ಜೊತೆಗೆ ಕಾರಿಡಾರ್ ವಿಚಾರದಲ್ಲೂ ಕೂಡ ಏನು KGF ಮತ್ತು ಕೋಲಾರದಲ್ಲಿ ಏನು 9,600 ಎಕರೆ ಏನು ಪ್ರದೇಶವನ್ನು ಇವತ್ತು ಕೈಗಾರಿಕಾ ಒಂದು ಕಾರಿಡಾರ್ ಮಾಡಬೇಕು ಅಂತಕ್ಕಂಥ ಒಂದು ಕಾರ್ಯಕ್ರಮ ಇದೆಯೋ ಅದಕ್ಕೆ ಕೂಡ ಮಾನ್ಯ ಕುಮಾರಣ್ಣ ಅವ್ರ ಜೊತೆ ಸಮಾಲೋಚನೆ ಮಾಡಿ ಅಲ್ಲಿ ಕೂಡ ನಿರುದ್ಯೋಗಿಗಳಿಗೆ ಒಂದು ಅವಕಾಶವನ್ನು ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ನಾನು ಕುಮಾರಣ್ಣ ಅವ್ರ ಜೊತೆ ಇರ್ತೀನಿ, ದಯವಿಟ್ಟು ನಾನು ಬರೋಕ್ಕಾಗಲ್ಲ, ನೀವು ಸರಳವಾಗಿ ಆಚರಣೆ ಮಾಡಿ ಅಂತಕ್ಕಂಥ ಒಂದು ಸೂಚನೆಯನ್ನು ಅವ್ರು ಕೊಟ್ಟರು.